ಒಮೆಗಾ 3 ನಿಮ್ಮ ದೇಹದಲ್ಲಿ ಮ್ಯಾಜಿಕ್ ಮಾಡುತ್ತೆ. ಇದರಲ್ಲಿ ಎಷ್ಟೋ ರೋಗಗಳು ಬರೋದನ್ನು ತಡೆಗಟ್ಟಬಹುದು. ರೋಗ ಇರೋರು ಎಷ್ಟೋ ನೀವು ಇಂಪ್ರೂವ್ಮೆಂಟ್ ಕೂಡ ಆಗ್ಬಹುದು. ಫ್ಲಾಕ್ಸ್ ಸೀಡ್ಸು ಅಥವಾ ತುಪ್ಪ, ಹಾಲು ಇಂಥದ್ದು ಜಾಸ್ತಿ ತಗೊಳ್ಳಿ. ಸಫಿಶಿಯೆಂಟ್ ಆಗಿ ಒಮೆಗಾ 3 ಸಿಗುತ್ತೆ. ಸೊ ಇದರಿಂದ ಎಷ್ಟೋ ರೋಗಗಳಿಗೆ ನೀವು ರಾಮಬಾಣವಾಗಿಯೂ ಇದನ್ನ ತಗೊಳ್ಬಹುದು. ಅದ್ರ ಜೊತೆ ಮುಂದೆ ಬರುವಂತ ರೋಗಗಳನ್ನು ಇದನ್ನ ತಗೊಳ್ಳೋದ್ರ ಜೊತೆ ನೀವು ತಡೆಗಟ್ಟಬಹುದು. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾಸ್ R&R ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಹಾಗೆ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ಇವತ್ತು ಒಮೆಗಾ 3 ಬಗ್ಗೆ ಮಾತಾಡೋಣ. ಓಕೆ, ಒಮೆಗಾ 3 ಬಗ್ಗೆ ಮಾತಾಡೋಣ. ಯಾವುದೇ ರೀತಿ ಬ್ರ್ಯಾಂಡ್ ಪ್ರಮೋಷನ್ ಅಂತಲ್ಲ. ಒಮೆಗಾ 3 ಇಂದ ನಮ್ಮ ದೇಹಕ್ಕೆ ಏನೆಲ್ಲ ಉಪಯೋಗ ಇದ್ದಾವೆ, ಒಮೆಗಾ 3 ಎಷ್ಟೊಂದು ನಮ್ಮ ದೇಹಕ್ಕೆ ಡೆಫಿಷಿಯೆಂಟ್ ಆಗ್ತಾ ಇದೆ, ಅದರಿಂದ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದ್ದಾವೆ ಅಂತ ನೋಡೋಣ ಬನ್ನಿ. ಓಕೆ, ಒಮೆಗಾ 3 ಅನ್ನೋದು ವೆರಿ ಇಂಪಾರ್ಟೆಂಟ್. ಈಗ ಒಮೆಗಾ 3, ಒಮೆಗಾ 6 ಅನ್ನೋ 2 ಒಮೆಗಾ ಫ್ಯಾಟಿ ಆಸಿಡ್ಸ್ ಇದ್ದಾವೆ. ಓಕೆ, ಒಮೆಗಾ 6 ಫ್ಯಾಟಿ ಆಸಿಡ್ಸು ನಾವು ತಿನ್ನುವಂಥ ಸೂರ್ಯಕಾಂತಿ ಎಣ್ಣೆಯಲ್ಲಿ, ಸನ್ಫ್ಲವರ್ ಸೀಡ್ಸಲ್ಲಿ ಸಿಗುತ್ತೆ. ಅದೇ ರೀತಿ ನಾವು ಬಳಸುವಂಥ ಆಲ್ಮೋಸ್ಟ್ ಅಡುಗೆ ಎಣ್ಣೆಯಲ್ಲಿ ಬಳಸುವಂಥದ್ರೆಲ್ಲ ಒಮೆಗಾ 6 ಸಿಗುತ್ತೆ. ಸೊ ಇದು ಜಾಸ್ತಿಯಾಗಿ ಏನಾಗ್ತಾ ಇದೆ, ದೇಹದಲ್ಲಿ ಹೈ ಗ್ಲೂಕೋಸಿಂದ ಆಲ್ಮೋಸ್ಟ್ ಮೆನಿ ಡಿಸೀಸಸ್ ಎಲ್ಲ ಬರ್ತಾ ಇದ್ದಾವೆ. ಓಕೆ, ಅದೇ ರೀತಿ ಒಮೆಗಾ 3 ಡಿಫಿಷಿಯನ್ಸಿಯಿಂದ ಕೂಡ ಅನೇಕ ರೋಗಗಳು ಬರ್ತಾ ಇದ್ದಾವೆ. ಒಂದು ಒಮೆಗಾ 6 ಜಾಸ್ತಿಯಾಗಿ ತುಂಬ ರೋಗಗಳು ಬರ್ತಾ ಇದ್ದಾವೆ, ಇನ್ನೊಂದು ಒಮೆಗಾ 3 ಕಡಿಮೆಯಾಗಿ ತುಂಬ ರೋಗಗಳು ಬರ್ತಾ ಇದ್ದಾವೆ. ಓಕೆ, ಒಮೆಗಾ 3 ಅನ್ನೋದು ವೆರಿ 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 ಇಂಪಾರ್ಟೆಂಟ್. ಒಂದು ನೆನ್ಪಿಟ್ಕೊಳ್ಳಿ, ನಮ್ಮ ದೇಹ ಇಡೀ ಲಿಪಿಡ್ಸಿಂದ ಆಗಿರೋದು. ಓಕೆ, ಫಾಸ್ಫೋಲಿಪಿಡ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ಲಿಪಿಡ್ಸಿಂದ ಆದಾಗ ಇದಕ್ಕೆ ಫ್ಯಾಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಒಮೆಗಾ 3 ಈಸ್ ಅ ವೆರಿ ಎಸೆನ್ಷಿಯಲ್. ಓಕೆ, ನಮ್ಮ ಬ್ರೈನ್ ಹೆಲ್ತಿಗಾಗಿರ್ಬೋದು, ಜಾಯಿಂಟ್ ಹೆಲ್ತಿಗಾಗಿರ್ಬೋದು, ಅದೇ ರೀತಿ ನಮ್ಮ ಸ್ಕಿನ್ಗೆ ಕೊಲಾಜಿನ್ ಅಂತ ಹೇಳ್ತೀವಿ, ಅದಕ್ಕಾಗಿರ್ಬೋದು ಒಮೆಗಾ 3 ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಹಾಗಾದರೆ ಒಮೆಗಾ 3 ಯಾವ ಫುಡ್ಡಲ್ಲಿ ಜಾಸ್ತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಒಮೆಗಾ 3 ಇದು ಜಾಸ್ತಿ ನಾನ್ ವೆಜಿಟೇರಿಯನ್ ಅಲ್ಲಿ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಫಿಶಲ್ಲಾಗಿರ್ಬೋದು, ತುಂಬ ಫ್ಯಾಟಿ ಫಿಶ್ ಅಂತ ಹೇಳ್ತೀವಿ ನಾವು. ಓಕೆ, ಆ ಫಿಶಲ್ಲಿ ಒಮೆಗಾ 3 ಜಾಸ್ತಿ ಇರುತ್ತೆ. ತಾರ್ಲಿ ಆಗಿರ್ಬೋದು, ಬಾಂಗ್ಡೆ ಮೀನಾಗಿರ್ಬೋದು, ಈ ಮೀನುಗಳಲ್ಲಿ ಫ್ಯಾಟಿ ಫಿಶ್ ಒಮೆಗಾ 3 ಇದು ಜಾಸ್ತಿ ಇರುತ್ತೆ. ಓಕೆ, ಈ ಒಮೆಗಾ 3ಯಲ್ಲಿ 2 ಆ್ಯಸಿಡ್ಸ್ ಬರ್ತವೆ. ಓಕೆ, ಒಂದು ಪ್ಲಾಂಟಲ್ಲಿ ಬರುತ್ತೆ, ಟೋಟಲ್ ಆಗಿ 3 ಇದ್ದಾವೆ. ಒಂದು ಬಂದು EPA ಅಂತ ಹೇಳ್ತೀವಿ, ಒಂದು EPA, ಇನ್ನೊಂದು DHA, ಆಮೇಲೆ ಇನ್ನೊಂದು ಪ್ಲಾಂಟ್ಗಳಲ್ಲಿ ಸಿಗುವಂಥದ್ದು ALA ಅನ್ನೋದು ಇದೆ. ಸೊ ಇವು ALA ಏನಾಗಬೇಕು, ನಾವು ತಿಂದಾದ್ಮೇಲೆ ಇದು ಪ್ಲಾಂಟ್ ಸೋರ್ಸ್ ಅಂತಂದರೆ ಸಸ್ಯಾಹಾರದಲ್ಲಿ ಸಿಗುವಂಥ ಒಂದು ಫ್ಯಾಟಿ ಆ್ಯಸಿಡ್ ಆಗಿದೆ. ಇದನ್ನು ತಿಂದ ಆದಮೇಲೆ ಅದು ದೇಹಕ್ಕೆ ಹೋಗಿ DHA ಮತ್ತು EPA ಆಗಿ ಕನ್ವರ್ಟ್ ಆದಮೇಲೆ ಒಮೆಗಾ 3 ಎಫೆಕ್ಟ್ಸ್ ನಮಗೆ ಸಿಕ್ಕು, ಅದ್ರ ಬೆನಿಫಿಟ್ ಸಿಗುತ್ತೆ. ಓಕೆ, ಈಗ ಪ್ಲಾಂಟ್ ಸೋರ್ಸಲ್ಲಿ ಈ ಥರ ಆದರೆ ಎನಿಮಲ್ ಸೋರ್ಸಲ್ಲಿ ತಗೊಳ್ಳುವಂತಹ ಫುಡ್ಡಲ್ಲಿ ಅಂತಂದರೆ ಫಿಶ್ ಆಯಿಲ್ ಅಂತ ಹೇಳ್ತೀವಲ್ಲ, ಅದರಿಂದ ಏನಾಗುತ್ತೆ, ಡೈರೆಕ್ಟಾಗಿ ನಮಗೆ DHA ಸಿಗುತ್ತೆ, EPA ಸಿಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಡೈರೆಕ್ಟಾಗಿ ನಮಗೆ ಒಮೆಗಾ 3 ಸಿಗುತ್ತೆ. ಸೊ ಇದರಿಂದ ಮೆನಿ ಬೆನಿಫಿಟ್ಸ್ ನಮ್ಮ ದೇಹಕ್ಕೆ ಸಿಗುತ್ತೆ. ಓಕೆ, ಆದರೆ ಒಮೆಗಾ 3 ಯಾಕೆ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಣ. ನಾನು ಹೇಳ್ದಂಗೆ ಸ್ಕಿನ್ಗೆ ತುಂಬ ಇಂಪಾರ್ಟೆಂಟು. ಹೇಗೆ ಸ್ಕಿನ್ಗೆ ಇದು ಏನೆಲ್ಲ ಮಾಡುತ್ತೆ ಅಂತಂದರೆ, ಕೊಲಾಜನ್ ಬ್ರೇಕ್ ಡೌನ್ ಆಗುತ್ತಲ್ಲ, ಅದನ್ನು ಸ್ಲೋ ಮಾಡುತ್ತೆ. ಸ್ಕಿನ್ ಮೇಲೆ ನೆರೆ ಬರೋದು ಅಂತ ಹೇಳ್ತಾರಲ್ಲ, ಅದನ್ನು ಕಡಿಮೆ ಮಾಡುತ್ತೆ. ಬಂಗು, ಫಿಗ್ಮೆಂಟೇಷನ್ನು, ಆಮೇಲೆ ಆಕ್ನೀಸ್ ಇದು ಬರೋದು ಕೂಡ ಕಡಿಮೆ ಮಾಡುತ್ತೆ. ಅದೇ ರೀತಿ ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಅಥೆರೋಸ್ಕ್ಲೆರೋಸಿಸ್ ಅಂತ ಹೇಳ್ತೀವಿ ನಾವು, ಅಂತಂದರೆ ಹಾರ್ಟ್ ರಿಲೇಟೆಡ್ ಏನು ಫ್ಯಾಟ್ ಡಿಪಾಸಿಷನ್ ಆಗಿ ಪ್ಲೇಕ್ ಥರ ಆಗುತ್ತಲ್ಲ, ಅದು ಕೂಡ ಕಡಿಮೆ ಆಗುತ್ತೆ. ಸೊ ಇದರಿಂದ ಹಾರ್ಟ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಮೇನ್ ಆಗಿ ಬ್ರೈನ್ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್ DHA. ಓಕೆ, DHA ಈಸ್ ಅ ವೆರಿ ಎಸೆನ್ಷಿಯಲ್ ಫಾರ್ ಬ್ರೈನ್ ಹೆಲ್ತ್. ಸೊ ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು, ಓದೋ ಮಕ್ಕಳಲ್ಲಾಗಿರ್ಬೋದು, ಬೆಳೆ ಮಕ್ಕಳಲ್ಲಿ DHA ಇಸ್ ವೆರಿ ಇಂಪಾರ್ಟೆಂಟ್. ಸೊ ಒಮೆಗಾ 3ಯಲ್ಲಿ ಸಫಿಷಿಯೆಂಟ್ ಆಗಿ DHA ಇರುತ್ತೆ. ಸೊ ಇದರಿಂದ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ, ಬ್ರೈನ್ ಹೆಲ್ತಿಗೂ ಕೂಡ ಹೆಲ್ಪ್ ಆಗುತ್ತೆ. ಮುಂದೆ ಹೋದಾಗ ವಯಸ್ಸಾದಂತೆ ಕಂಡುಬರುವುದು ಮರುವಿನ ಕಾಯಿಲೆ ಅಂತ ಹೇಳ್ತೀವಿ ನಾವು, ಇದು ಕೂಡ ಮುಂದೆ ಬರುವುದು, ಇದು ತಡೆಗಟ್ಟುತ್ತೆ. ಅದ್ರ ಜೊತೆ ಮೂಳೆ
ಸಂಧಿ ನೋವು ಅಂತ ಹೇಳ್ತೀವಿ ನಾವು, ಜಾಯಿಂಟ್ ಪೇನ್ ಅಂತ ಹೇಳ್ತೀವಿ, ಎಸ್ಪೆಷಲಿ ಮಂಡಿ ನೋವು ಬರುತ್ತಲ್ಲ ಅಂಥವ್ರಿಗೆ ಇದು ಕೂಡ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಇದು ಬರಬಾರ್ದು ಅಂತ ಯಾರಿಗಾದ್ರೂ ತಲೆಯಲ್ಲಿದ್ದರೆ ಈಗಿಂದಲೇ ಸಪ್ಲಿಮೆಂಟ್ ಸ್ಟಾರ್ಟ್ ಮಾಡಿ. ಆಮೇಲೆ ಇದು ನರ್ವ್ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತಂದರೆ ನರಗಳ ಹೆಲ್ತಿಗೆ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಆಮೇಲೆ ಹೆಣ್ಮಕ್ಳಿಗೆ ಹೇಳಬೇಕಂತಂದರೆ ದಿಸ್ ಈಸ್ ಅ ವೆರಿ 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 ಎಸೆನ್ಷಿಯಲ್. ಯಾಕೆ ಅಂತ ಹೇಳ್ತೀನಿ, PCOD ಇರುತ್ತಲ್ಲ, PCOD ಅಥವಾ PCOS ಇರುವಂಥ ಹೆಣ್ಮಕ್ಳು ಒಮೆಗಾ 3ನ ಸಫಿಷಿಯೆಂಟಾಗಿ ತೊಗೊಳ್ತಾ ಬಂದರೆ ಅದು ಕೂಡ ಕಡಿಮೆ ಆಗುತ್ತೆ. ಓಕೆ, ಅದ್ರ ಜೊತೆ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಿ ನಾವು, ಮೂಡ್ ಸ್ವಿಂಗ್ಸ್ ಕಡಿಮೆ ಆಗುತ್ತೆ. ಒಂದ್ಸಲ ಖುಷಿಯಾಗಿದ್ದಂಗೆ, ಒಂದ್ಸಲ ದುಃಖ ಆದಂಗೆ, ತುಂಬ ರೆಗ್ಯುಲರಾಗಿ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತಲ್ಲ ಅಂಥವ್ರು ಒಮೆಗಾ 3 ತಗೊಳ್ಳೋದ್ರಿಂದ ಮೂಡ್ ಸ್ವಿಂಗ್ಸ್ ಕಡಿಮೆ ಆಗುತ್ತೆ, ಡಿಪ್ರೆಷನ್ ಕೂಡ ಕಡಿಮೆ ಆಗುತ್ತೆ. ಹೌದು, ಅಕ್ಯೂಟ್ ಆಗಿರ್ಬೋದು, ಕ್ರೋನಿಕ್ ಡಿಪ್ರೆಷನ್ ಆಗಿರ್ಬೋದು. ಇದು ಅಂದರೆ ತುಂಬ ದಿನದಿಂದ ಡಿಪ್ರೆಷನ್ ಫೀಲ್ ಆಗ್ತಾ ಇದೆ ಅಥವಾ ಈಗೀಗ ಡಿಪ್ರೆಷನ್ ಫೀಲ್ ಆಗ್ತಾ ಇದೆ ಅನ್ನೋರು ಒಮೆಗಾ 3 ಸಪ್ಲಿಮೆಂಟ್ಸ್ ತೊಗೊಳ್ಳೋದ್ರಿಂದ, ಒಮೆಗಾ 3 ಸಪ್ಲಿಮೆಂಟ್ಸ್ ತೊಗೊಳ್ಳೋದ್ರಿಂದ ನಿಮಗೆ ಡಿಪ್ರೆಷನ್ ಕೂಡ ಕಡಿಮೆ ಆಗುತ್ತೆ. ಇವೆಲ್ಲ ಬೆನಿಫಿಟ್ಸು ಒಮೆಗಾ 3 ತೊಗೊಳ್ಳೋದ್ರಿಂದ ಇದೆ. ಹಾಗಾದರೆ ಸೋರ್ಸಸ್ ಏನು? ಓಕೆ, ವೆಜಿಟೇರಿಯನ್ಗೆ, ನಾನ್ ವೆಜಿಟೇರಿಯನ್ಗೆ ಏನು ಸೋರ್ಸಸ್ ಇದೆ ಅಂತಂದರೆ, ನಾನ್ ವೆಜಿಟೇರಿಯನ್ಗೆ ತುಂಬ ಒಳ್ಳೆಯ ಸೋರ್ಸ್ ಇದೆ, ಅದು ಫಿಶ್. ಓಕೆ, ಫ್ಯಾಟಿ ಫಿಶ್ ಇದನ್ನು ತಿನ್ನೋದ್ರಿಂದ ಒಮೆಗಾ 3 ಸಫಿಷಿಯೆಂಟಾಗಿ ಸಿಗುತ್ತೆ. ಆದರೆ ಪ್ರತಿದಿನ ತಿನ್ನಬೇಕು. ಪ್ರತಿದಿನ ತಿನ್ನಲ್ಲ ಅನ್ನೋರು ದಯವಿಟ್ಟು ಒಮೆಗಾ 3 ಸಪ್ಲಿಮೆಂಟ್ಸ್ನ ತಗೊಳ್ಬೋದು. ಅಂತಂದರೆ ಸಸ್ಯಾಹಾರಿಗಳಿಗೆ ಏನಪ್ಪ ತಿನ್ನೋದು ಅಂತಂದರೆ ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತೀವಿ. ಅಂತಂದರೆ ಅಗಸೆ ಬೀಜನ ತಿನ್ನಬೇಕು. ಓಕೆ, ಸಫಿಷಿಯೆಂಟಾಗಿ ಹೇರಳವಾಗಿ ತಿನ್ನಬೇಕು. ಅದ್ರ ಜೊತೆ ವಾಲ್ನಟ್ಸ್ನ ತಿನ್ನಬೇಕು. ಓಕೆ, ವಾಲ್ನಟ್ನ ಹೇರಳವಾಗಿ ತಿನ್ನೋದ್ರಿಂದ ಒಮೆಗಾ 3 ಸಿಗುತ್ತೆ. ಅದ್ರ ಜೊತೆ ಫ್ಯಾಟಿ ಮಿಲ್ಕ್ ಅಂತ ಹೇಳ್ತೀವಿ ನಾವು, ಅಂತಂದರೆ ಏನು ಪ್ರೊಸೆಸ್ ಆಗಿ ಬರಲಾರ್ದೆ ಡೈರೆಕ್ಟ್ ಕೆಲವೊಬ್ಬರು ಹಾಲುಗಳನ್ನು ಡೈರೆಕ್ಟು ಗೋಶಾಲೆಯಿಂದನೇ ತರ್ತಾರೆ, ಅಂಥವ್ರಿಗೆ ಸೂಪರಾಗಿ ಒಮೆಗಾ 3 ಸಿಕ್ಕೇ ಸಿಗುತ್ತೆ ಆ ಹಾಲುಗಳಲ್ಲಿ. ಓಕೆ, ಅದೇ ರೀತಿ ಪರಿಶುದ್ಧವಾದ ತುಪ್ಪ, ಗೀ, ಅದರಲ್ಲೂ ಕೂಡ ಸಫಿಷಿಯೆಂಟಾಗಿ ಒಮೆಗಾ 3 ಸಿಗುತ್ತೆ. ಓಕೆ, ಇದೆಲ್ಲ ಆಗಲ್ಲ ಅಂತಂದರೆ ದಯವಿಟ್ಟು ಕಣ್ಣು ಮುಚ್ಕೊಂಡು ಒಮೆಗಾ 3 ಸಪ್ಲಿಮೆಂಟ್ಸ್ನ ತಗೊಳ್ಳಿ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಒಮೆಗಾ 3ಇಂದ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅಲ್ಲ ಅದೆಲ್ಲ ಕೂಡ ನಿಮಗೆ ಸಿಗುತ್ತೆ. ಓಕೆ, ಹಾಗಾದರೆ ಒಮೆಗಾ 3 ಸಪ್ಲಿಮೆಂಟ್ಸ್ನ ನಾನು ಇದನ್ನೇ ತೊಗೊಳ್ಳಿ, ಈ ಬ್ರ್ಯಾಂಡೇ ತೊಗೊಳ್ಳಿ ಅಂತ ಬ್ರ್ಯಾಂಡ್ ಪ್ರಮೋಷನ್ ಮಾಡಲ್ಲ. ಆದರೆ ಏನು ಚೆಕ್ ಮಾಡಿ ತೊಗೊಳ್ಬೇಕು ಒಮೆಗಾ 3 ತೊಗೊಳ್ಬೇಕಾದ್ರೆ, ಇದರಲ್ಲಿ EPA ಅಂತ ಇರುತ್ತೆ ಮತ್ತು DHA ಅಂತ ಇರುತ್ತೆ. ಇದನ್ನು EPA ಮತ್ತು DHA ಅತಿ ಹೆಚ್ಚು ಇರಬೇಕು. ಲೈಕ್ ಇದು 300 ಅಥವಾ 400 ಕ್ರಾಸ್ ಆಗಿರಬೇಕು. ಓಕೆ, ಅದು ಏನಾಗಿರುತ್ತೆ, ನಿಮ್ಮ ಡೈಲಿ ಈಗ ನಮ್ಮ ದಿನಕ್ಕೆ 100 ಅಲ್ಲ 1000 mg ನಮಗೆ ಒಮೆಗಾ 3 ಬೇಕು. ಓಕೆ, ಆದರೆ ನಾವು ತಿನ್ನೋ ಆಹಾರದಲ್ಲಿ 50 mg ಕೂಡ ಸಿಗಲ್ಲ. ಸೊ ಅದಕ್ಕಾಗಿ ಹೇಳ್ತಾ ಇರೋದು, ಒಂದು ಒಳ್ಳೆ ಬ್ರ್ಯಾಂಡ್ ಒಮೆಗಾ 3 ಸಪ್ಲಿಮೆಂಟ್ಸ್ನ ತಗೊಳ್ಳಿ. ಓಕೆ, ತಗೊಳ್ಬೇಕಾದ್ರೆ ಏನು ಚೆಕ್ ಮಾಡಬೇಕು ಅಂತಂದರೆ, ಅದರಲ್ಲಿ EPA ಎಷ್ಟಿದೆ, DHA ಎಷ್ಟಿದೆ, ಎರಡೂ ಕಂಬೈನ್ ಮಾಡಿದಾಗ ಎಷ್ಟು ಸಿಗುತ್ತಲ್ಲ ಅದು ನಿಮಗೆ ಸಿಗುವಂಥ ಒಮೆಗಾ 3 ಆಗಿದೆ. ಓಕೆ, ಫಾರ್ ಎಕ್ಸಾಂಪಲ್ ಇದರಲ್ಲಿ 450 ಇದೆ, ನಿಮಗೆ ಬೇಕಾದರೆ ಅದು ಜಾಸ್ತಿ ಇರೋದನ್ನು ನೋಡಿ ತಗೊಳ್ಬೋದು. ಓಕೆ, ಇದಿಷ್ಟು ಒಮೆಗಾ 3 ಸಪ್ಲಿಮೆಂಟ್ಸ್ ಬಗ್ಗೆ ಒಂದು ಚಿಕ್ಕ ಮಾಹಿತಿಯಾಗಿದೆ. ಇದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಂತಂದರೆ ಇನ್ನೂ ಹಲವಾರು ಯೂಟ್ಯೂಬ್ ವಿಡಿಯೋಸ್ ಇದ್ದಾವೆ, ಹೋಗಿ ಚೆಕ್ ಮಾಡ್ಕೊಳ್ಬೋದು. ಆದರೆ ನನ್ನ ಕನ್ಸರ್ನ್ ಏನಂತಂದರೆ ದಯವಿಟ್ಟು ಒಮೆಗಾ 3ನ ತಗೊಳ್ಳಿ ಅಥವಾ ಒಮೆಗಾ 3 ಸಪ್ಲಿಮೆಂಟ್ಸ್ ಆದರೂ ತಗೊಳ್ಳಿ. ಒಟ್ಟಿನಲ್ಲಿ ನಿಮ್ಮ ದೇಹಕ್ಕೆ ಒಮೆಗಾ 3 ಸಿಗಲೇಬೇಕು. ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ. ಆ ಟಾಪಿಕ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಇಷ್ಟೊಂದು ಪ್ರೀತಿ ಕೊಡ್ತಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಸಿಗೋಣ ಮತ್ತೊಂದು ಇನ್ಫಾರ್ಮೇಷನ್ ವಿಡಿಯೋ ಒಂದಿಗೆ. ನಮಸ್ಕಾರ, ನಾನು ನಿಮ್ಮ ರೇಖಾ. ನಮಸ್ತೆ, ಮತ್ತೆ ಸಿಗೋಣ.